ನೋಡಿದ್ರು ಅವಳನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಿಯಲ್ಲ, ಏನ್ ಸಮಾಚಾರ? ಆಕ್ಚುಲಿ ನಮ್ಮ ಹಸ್ಬೆಂಡ್ ನಮಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡಕ್ಕೆ ಹಿಂದ್ಗಡೆ ಬಂದಿದ್ದಾರೆ. ಕುಶಾಲ ಬೈಕೋತಾನೆ ಈ ನನ್ನ ಮಗ ಬಂದ್ಬಿಟ್ಟು 65 ರೂಪಾಯಿಗೆ ಒಂದ್ ಗಂಜಿ. ಇವ್ರು ಯಾರು ಬರ್ಗರ್ ತಿನ್ನಲ್ಲ, ಐಸ್ ಕ್ರೀಮ್ ತರ್ಸಿದೀನಿ. ವೆಲ್ಕಮ್. ನಾವು ನೋಡಿ ಇಬ್ಬಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಕೂತಿದೀವಿ. ದುಡ್ಡು ಖಾಲಿ ಮಾಡ್ಬಿಟ್ರು ಎಲ್ಲ ತಗೊಂಡು ಅಲ್ಬೇಡ ಹೋಗ್ತೀನಿ ಆ ಕಡೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಆ್ಯಕ್ಚುಲಿ ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಗ್ಯಾಂಗ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾಳೆ. ಸೊ ಅದಕ್ಕೋಸ್ಕರ ಇವರಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸ್ಬೇಕಿತ್ತು. ಶಾಪಿಂಗ್ ಮಾಡಕ್ಕಂತ ಹೇಳಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಏನಿದು ಹಿಂಗ್ ರೆಡಿ ಆಗಿದ್ದೀರಾ? ಶಾಪಿಂಗ್ ನೋಡಿ, ಹೇರ್ ಕಟ್ ಮಾಡಿದ್ದೆ ಮಾಡಿದ್ದು ಹಿಂಗ್, ಹೇರ್ ಕಟ್ ಮಾಡಿದ್ದೆ ಮಾಡಿದ್ದು ಹಿಂಗೆ ಫ್ರೀ ಬಿಟ್ಕೊಂಡು ಓಡಾಡ್ತಾ ಇದ್ದಾಳೆ ನೋಡಿ. ಇವಾಗಲೇ ಹೆಂಗ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ಮಾಲ್ಗೆ ಹೋಗೋಣ ಬನ್ನಿ. ಕುತ್ಕೊಳ್ರಿ, ನೀವು ಓಪನೇ ಮಾಡಿಲ್ಲ. ಕುತ್ಕೊಳ್ರಿ. ಇಲ್ಲೆಲ್ಲ ಆಗುತ್ತಾ ಜಾಗ? ಪಿಂಕಿನ ತೊಡೆ ಮೇಲೆ ಕೂರಿಸ್ಕೋಣ. ಜಾಗ ಆಗಲ್ಲ, ಕೂರಿಸ್ಕೊಳ್ಳೋ. ಕುಶಲ, ನೀನ್ ಯಾಕೋ ಲಾಸ್ಟಲ್ಲಿ ಕೂತಿದ್ಯಾ? ಮಧ್ಯಾಹ್ನ ಜಾಗ ಆಗಲ್ಲ. ಅಲ್ಲ, ಪಿಂಕಿನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ ತಾನೇ. ಪಿಂಕಿ ನೀನ್ ಯಾಕೋ ಎಲ್ಲಿ ಹೋದ್ರು ನಿನ್ಗೆ ದೀಪನೇ ಕ್ಲೋಸ್ ಫ್ರೆಂಡಾ? ದೀಪನ್ ಪಕ್ಕದಲ್ಲೇ ಕೂರೋದವ್ನು ಯಾವಾಗ್ಲೂ. ಯಾವಾಗ ನೋಡಿದ್ರು ಅವಳನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಿಯಲ್ಲ, ಏನ್ ಸಮಾಚಾರ? ಮಾಮನ್ ಮಗಳು ಬೇರೆ. ಮೈ ಕೊಳ್ಳೇನು ಮಾತಾಡ್ತೀಯ? ಬಾರಿ ಕುಶಲ ನಮ್ ಕುಶಲ. ಆಕ್ಚುಲಿ ಇವತ್ತು ನಮ್ಮ ಯಜಮಾನ್ರಿಗೆ ಬೇರೆ ಏನೋ ಶೂಟ್ ಕೆಲಸ ಇತ್ತು, ಹಂಗಾಗಿ ಅವ್ರು ಬಂದಿಲ್ಲ. ಸೊ ಕಾರಲ್ಲೂ ಜಾಗ ಇರ್ಲಿಲ್ಲ. ಹಂಗೇನಿಲ್ಲ, ಇನ್ನೊಂದು ಕಾರ್ ಇತ್ತು, ಬಟ್ ಏನೋ ಕೆಲಸ ಇತ್ತು, ಅದಕ್ಕೆ ಬಂದಿಲ್ಲ. ನಾನೇ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಪ್ಪ, ಇವ್ರನ್ನ ಕರ್ಕೊಂಡು ಫಸ್ಟ್ ಟೈಮ್ ನಾನು ಮಾಲ್ಗೆ ಹೋಗ್ತಾ ಇದ್ದೀನಿ. ಇವ್ರನ್ನ ಹ್ಯಾಂಡಲ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಮೈ ಗಾಡ್. ಅದ್ರಲ್ಲಿ ಪಿಂಕಿ ಪಿಂಕಿ ಹೌಲ ಅಂತ. ಎಳ್ನೀರು ಕುಡಿತೀರಾ? ಕುಡಿತೀರಾ? ನೀವು ಕುಡಿದ್ರೆ ನಾವು ಕುಡ್ದಂಗೆ. ದುಡ್ಡು ಕೊಟ್ರೆ ಕುಡಿತೀವಿ. ಬಾರೋ ಕುಸ್ಲ, ಎಲ್ಲ ಕುಡಿತೀವಿ, ನೀನ್ ಮಾತ್ರ ಕುಡಿಬೇಡ ಎಳ್ನೀರು. ನಮ್ದು. ನಿಮ್ದು ನಿಮ್ ತೋಟದಿಂದ ಕಿತ್ಕೊಂಡ್ ಬಂದಿರೋದು. ಸೊ ತುಂಬಾ ಬಿಸಿಲು ಜಾಸ್ತಿ ಇದೆ. ಫಸ್ಟ್ ಎಳ್ನೀರು ಕುಡ್ಕೊಂಡು ಆಮೇಲೆ ಶಾಪಿಂಗ್ ಹೋಗ್ತೀವಿ. ಅಲ್ಲೇನು ಕೊಡ್ಸಲ್ಲ ಇವ್ರಿಗೆ ಮಾಲಲ್ಲಿ, ಯಾಕಂದ್ರೆ ಕೊಡ್ಸಿದ್ರೆ ಏನು ತಿನ್ನಲ್ಲ ಅವರು. ಬನ್ನೆಲ್ಲ ಬರ್ಗರ್ ಎಲ್ಲ ಕೊಡ್ಸಿದ್ರೆ ಅಲ್ಲೇ ನಮ್ಮ ಅಮ್ಮ ಅಂತೂ ಏನು ತಿಂದಿಲ್ಲ. ಸೊ ಅದಕ್ಕೋಸ್ಕರ ಏನು ಕೊಡ್ಸಲ್ಲ, ಎಳ್ನೀರು ಕೊಡ್ಸ್ಬಿಡ್ತೀನಿ. ನಿಧಾನಕ್ಕೆ ನೋಡ್ಕೊಂಡು ಇಳಿರಿ ಅಮ್ಮ. ನಿಧಾನಕ್ಕೆ ನೋಡ್ಕೊಂಡು ಇಳಿ, ವೆಹಿಕಲ್ ಬರುತ್ತೆ ನಡಿ. ಇಷ್ಟು 6 ಗಂಜಿ ಕೊಡಿ, ತೆಳು ಗಂಜಿ ಕೊಟ್ಬಿಡಿ. ಬನ್ರಿ ಈ ಕಡೆ. ನಿಂಗ್ ಬೇಡಲ್ಲ? ಕುಶಲಾಗ ಬೇಡ ಅನ್ಸುತ್ತೆ. ಅವನಿಗೆ ಬೇಡ. ಓ, ಕಾರಲ್ಲಿ ಕುತ್ಕೊ. ಅವನಿಗೆ 2 ಬೇಕು, ಒಂದಾಗಲ್ಲ. ಕಾರಲ್ಲಿ ಕುತ್ಕೊ, ನಿಂಗೆ ಜ್ಯೂಸ್ ಇಲ್ಲ. ಬಾ ಹೋಗ್ಲಿ. ಬೇಡ ಅಂದ ನೋಡಿ. ನೀವು ಕುಡಿದ್ರೆ ನಾನು ಕುಡ್ದಂಗೆ ಅಂದ. ಡೌರಾಜ, ದೊಡ್ಡ ಡೌರಾಜ. ನಿಮ್ ತಮ್ಮ ಎಷ್ಟೇ ಆಗ್ಲಿ ನಿಮ್ ತಮ್ಮ ಅಲ್ವಾ? ಹೌದೌದು. ಕುಡಿ ಕುಡಿ ಇರ್ಲಿ. ಸ್ಟ್ರಾ ಬೇಡವಾ? ಬಾರೋ ಇಲ್ಲಿ ಕುಶ್ಲಾ, ಬಾ ಇಲ್ಲಿ. ಸ್ಟ್ರಾ ಹಾಕು. ಶರ್ಟ್ ಎಲ್ಲ ಚೆನ್ನಾಯ್ತಾ? ಏನಾದ್ರು ಮಾತಾಡು, ಬಾ ಇಲ್ಲಿ ಬಾ. ಫುಲ್ ಬೆಂಗಳೂರು ಬಂದು ಫುಲ್ ನೋಡಿ ಕಲರ್ ಹೆಂಗ್ ಚೇಂಜ್ ಆಗಿದ್ದಾನೆ. ಮಾತಾಡೋ. ಏನ್ ಅನಿಸ್ತಿದೆ ನಿಂಗೆ? ಫುಲ್ ಕಲರ್ ಚೇಂಜ್ ಆಗಿದ್ಯಾ? ಇದೇ ಕಲರ್ ಇರೋದು. ಅಯ್ಯೋ ಕರಿ, ಎಷ್ಟು ಕಪ್ಪಗಾಗಿ ಬಂದಿದ್ದೆ ನೀನು. ನೀನ್ ಇರೋ ಕಲರ್ ಹಿಂಗೆನಾ? ಜೋರಾಗಿ ಮಾತ್ರ ಕೇಳಿಸಲ್ಲ. ಮೈ ಕೊಡಿಲಿ. ಎಲ್ಲ ಸುಳ್ಳು ಹೇಳ್ತಾನೆ. ಫುಲ್ ಬ್ಲ್ಯಾಕ್ ಇದ್ದ. ಬ್ಲ್ಯಾಕ್ ಅಲ್ಲ, ಅವ್ನ್ ಕಲರ್ ಇದ್ದ. ಬಟ್ ಸಮ್ಮರಲ್ಲಿ ಆಟ ಆಡಕ್ ಹೋಗಿ, ಫ್ರೆಂಡ್ಸ್ ಜೊತೆ ಆಟ ಆಡಕ್ ಹೋಗಿ ಟ್ಯಾನ್ ಆಗಿ ಬಂದಿದ್ದ. ಎಷ್ಟು ಬೆಳ್ಳಗಾಗಿದ್ಯಾ ಗೊತ್ತಾ ನೀನು? ನಾನು ಇರೋದು ಹಿಂಗೆ. ನೀನ್ ಇರೋದೇ ಹಂಗ. ಅದು ಸ್ಮಾರ್ಟ್ ಆಗಿದೆಯಾ. ಸ್ವಲ್ಪ ಸಣ್ಣ ಆಗ್ಬಿಡು, ಇನ್ನ ಸಖತ್ತಾಗಿ ಹೀರೋ ಕಾಣ್ತೀಯ. ನೀನ್ ಹುಡುಗಿನೂ ಇಷ್ಟಪಡ್ತಾಳೆ ನಿನ್ನ. ಯಾರನೋ ಲೈನ್ ಹೊಡಿತಾವನೆ. ಏನು ಗೊತ್ತಾ, ಇಲ್ಲಿ ಯೂನಿವರ್ಸಿಟಿಯಲ್ಲಿ ಎಳ್ನೀರು ಕುಡಿದ್ವಿ. ಸೊ ನಾವು 6 ಜನ ಫಸ್ಟ್ ಹೋಗಿದ್ದು. ಸೊ ನಮ್ಮನ್ನು ನೋಡಿಬಿಟ್ಟು ನಾವು ಗಂಜಿ ಕೇಳಿದ್ವಿ. ಕ್ಲೋಸ್ ಮಾಡೋಣ ಒಂದು ನಿಮಿಷ. ಸೊ ಗಂಜಿ ಕೇಳಿದ್ವಿ ಅವ್ರಿಗೆ. ಸೊ ಏನು ಮಾಡಿದ್ದಾರೆ ಅಂದರೆ 65 ರೂಪಾಯಿಗೆ ಒಂದು ಗಂಜಿ ಆಯಿತಾ, ಒಂದು ಎಳ್ನೀರು. ನಮ್ಮನ್ನು ನೋಡಿಬಿಟ್ಟು ಎಲ್ಲ ಇಷ್ಟಿಷ್ಟೇ ಕೊಟ್ಟರು. ನಾನೇನೋ ಗಂಜಿ ಆಡ್ಸ್ಕೊಡ್ತಾ ಇದ್ದಾರೇನೋ ಅಂದ್ಕೊಂಡೆ. ಇಷ್ಟಿಷ್ಟೇ ಚಿಕ್ಕ ಚಿಕ್ಕದೇ ಕೊಟ್ಟರು. ನಾವು ಸುಮ್ಮನೆ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಒಂದು 3 ಜನ ಬಂದರು, ಸ್ವಲ್ಪ ಅಫಿಷಿಯಲ್ಸ್ ಇದ್ದರು, ದೊಡ್ಡವರು. ಅವರೆಲ್ಲ ಬಂದಾಗ ಅವ್ರಿಗೆ ಇಷ್ಟಿಷ್ಟು ದಪ್ಪ ಕೊಡ್ತಾ ಇದ್ದಾರೆ. ಯಪ್ಪ ಹೆಂಗೆ ಅಂದರೆ ನಾವು ಕುಡ್ದಿದ್ದು ಎಳ್ನೀರಲ್ಲಿ ನೀರೇ ಇಲ್ಲ.
ಆಮೇಲೆ ನೋಡ್ತಾ ಇದ್ದಾರೆ, ಇಲ್ಲ ನೀವು ಗಂಜಿ ಕೇಳಿದ್ರಿ ಅಂತ ಸುಳ್ಳು ಹೇಳ್ತಿದ್ದಾರೆ. ನಮಗೆ ಕೊಟ್ಟಿದ್ದೆ ಅವ್ರಿಗೂ ಕೊಟ್ಟಿದ್ದೆ, ಅದು ಇಷ್ಟಿಷ್ಟು ದಪ್ಪ ದೊಡ್ಡ ದೊಡ್ಡ ಕಾಯಿ. ಅವಾಗ ಅವರೇ ಹೇಳಿದ್ರು ಪಾಪ ಅಲ್ಲಿ ಇರೋರು, ಅವ್ರು ಕುಡಿತಾ ಇರೋರು ಹೇಳಿದ್ರು, ಇಲ್ಲ ನೀವು ಪರ್ಟಿಕ್ಯುಲರ್ ಆಗಿ ಕೇಳಬೇಕು, ಇಲ್ಲಾಂದ್ರೆ ಅವ್ರು ಹಂಗೆ ಕೊಡ್ತಾರೆ ಅಂತ ಅವ್ರ ಮುಂದೆನೇ ಹೇಳಿದ್ರು. ಅದು ಸುಮ್ಮನೆ ದುಡ್ಡು ಕೊಟ್ಟು ಬಂದೆ. ಬಟ್ ಬೇಜಾರಾಯಿತು, ನೀರು ಇರಲಿಲ್ಲ. ಚಿಕ್ಕ ಚಿಕ್ಕ ಗಂಜಿ 65 ರೂಪಾಯಿನು, ಕುಡಿದ್ಮೇಲೆ ರೇಟ್ ಹೇಳಿದ್ರು. ನಮ್ಮ ಏರಿಯಾದಲ್ಲೆಲ್ಲ 45-40 ಸೊ ಇಲ್ಲಿ ಯೂನಿವರ್ಸಿಟಿ ಒಳಗಡೆ ಚೆನ್ನಾಗಿರುತ್ತೆ ಅಂತ ಬಂದ್ವಿ. ಹಿಂಗಾಯಿತು ನೋಡಿ ಫ್ರೆಂಡ್ಸ್. ಸೊ ನಾವು ಫೈನಲಿ RR ನಗರ್ ಮಾಲಿಗೆ ಬಂದ್ವಿ. ಗೊತ್ತಿಲ್ಲ ಇವ್ರಿಗೆ ಏನು ಕೊಡ್ಸೋದು ಅಂತ ಹೇಳಿ. ಏನು ಬೇಕೋ ಏನಿರ್ತದೆ ತಗೊಳ್ಳೋದೆ. ಜೋಬಲ್ಲಿ ದುಡ್ಡು ಇಟ್ಕೊಂಡ್ ಬಂದಿದ್ಯಾ? ಜೇಬಲ್ಲಿ ಎಷ್ಟು ತಂದಿದ್ಯಾ? ಬಂದ್ರೆ ಬೇಗ. ಹಾಂ ಮತ್ತೆ ಹೆಂಗೆ ಬಂದೆ ಶಾಪಿಂಗಿಗೆ ಹೆಂಗೆ ಬಂದೆ? ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ತುಂಬ ಜನ ಕಡಿಮೆ ಇದ್ದಾರೆ, ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಬನ್ರಿ ಎಲ್ಲ. ಸೊ ಎಲ್ಲಿ ಹೋಗೋದು ಇವಾಗ? ಝೂಡಿಯೋ ಅಲ್ಲಿ ಆರಾಮಾಗಿ ವಿಡಿಯೋನು ಮಾಡ್ಕೋಬೋದು. ಸೊ ಝೂಡಿಯೋ ಹೋಗೋಣ, ಬನ್ನಿ ಬೇಗ. ಹತ್ರ ಭಯ ಆಯ್ತಾ ಅಕ್ಕು? ಇವಳು ಹತ್ತಕ್ಕೆ ಭಯ ಪಡ್ತಾಳೆ ಅನ್ಕೊಂಡೆ. ಅಕ್ಕು ಆರಾಮಾಗಿ ಹತ್ತಿದ್ಲು. ಇಲ್ಲಿ ನಿಧಾನಕ್ಕೂ ಬರ್ರಿ, ಈ ಕಡೆ ಹಿಂಗ್ ನಡ್ಕೊ ಬರ್ಬೇಕು ನೀನು. ಬಾ ಬೇಗ. ಭಯ ಆಯ್ತಾ? ಪಿಂಕಿ ಕೇಳ್ರಿ. ಭಯ ಆಯ್ತಾ ಪಿಂಕು? ಮುಂಚೆ ಬಂದಿರ್ಲಿಲ್ವಾ ಇಲ್ಲಿ? ದೀಪು ನೀನು ಬಂದಿರ್ಲಿಲ್ಲ ಮುಂಚೆ? ಭಯ ಆಯ್ತಾ? ಹಾಂ ಹೌದಾ, ಸರಿ ಬನ್ನಿ. ಫಸ್ಟು ನಮ್ಮ ಕುಶಲಂದು ಬಟ್ಟೆಯಿಂದ ಶಾಪಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಣ್ಣ ಯಾವ್ದು ಬೇಕು ಹೇಳಿ? ಟಿ ಶರ್ಟ್ ತೊಗೋತೀಯ ಶರ್ಟಾ? ಟಿ ಶರ್ಟ್ ತೊಗೋತೀಯ? ಸ್ವಲ್ಪ ಜೋರಾಗಿ ಮಾತಾಡೋದೆ, ಏನಾಯ್ತು ಕಣ್ಣಿಗೆ? ಸರಿ ಟಿ ಶರ್ಟಾ ನೋಡು. ಯಾವ ಸೈಜ್ ನಿಂಗೆ? XXL ಆಗುತ್ತಣ್ಣ? ವೈಟ್ ಬೇಡ, ಕೈಯಲ್ಲಿ ರೆಡ್ ಆಗ್ಬಿಡುತ್ತಾ? ಸರಿ ವೈಟ್ ಬೇಡ. ಅಣ್ಣ ಇದು ಚೆನ್ನಾಗಿದೆ ನೋಡು. ಅಮ್ಮು ನಿಂಗೆ ಇದು ಚೆನ್ನಾಗಿ ಕಾಣುತ್ತೆ ಶರ್ಟ್, ಹಾಕೋತಿಯಾ? ಬ್ಲ್ಯಾಕ್ ನಿಂಗೆ ನೀನು ಬೆಳ್ಳಗೆ ಕಾಣಬೇಕು ಅಂದರೆ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಹಾಂ ಬ್ಲ್ಯಾಕ್ ಇವಾಗಲೂ ಬ್ಲ್ಯಾಕ್ ಹಾಕಿದ್ಯಾ? ಬ್ಲ್ಯಾಕೇ ಓಕೆನಾ? ಇರಿ ಒಂದು ನಿಮಿಷ. ಇನ್ನೊಂದು ಯಾವುದೋ ಇದೆ. ಇದು ಚೆನ್ನಾಗಿದೆ ಅನಿಸುತ್ತೆ. ಇಲ್ಲೊಂದು ಚೆನ್ನಾಗಿದೆ ಅಮ್ಮ, ಇದು ತೆಗಿ. ಅದರಲ್ಲಿ XL ತೆಗಿ. ನಿನಗೆ ಇದು ತಗೋತೀಯಾ? ಇದು ಕುಶಲ ಎಲ್ಲಿ? ಇಲ್ಲೇ ಇದ್ನಲ್ಲ ಕುಶಲ ನೋಡ್ದ? ಒಂದ್ ಕಡೆ ಇರೋದೇ ಇಲ್ಲ ಅಂತಾನೆ. ಅಯ್ಯೋ ಇವನೇನ್ ಏನ್ ನೋಡ್ತವನೆ? ಒಂದ್ ಕಡೆ ಕಾಲ್ ನಿಲ್ಲಲ್ವಾ ನಿಂದು? ಆಮೇಲೆ ಇಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕಷ್ಟೇ ನೀನು. ಇಲ್ಲಿ ಮರ್ತು ಬಿಟ್ಟೋದ್ರೆ ಆಯ್ತಾ? ಎಲ್ಲಿ ಎಷ್ಟೊತ್ತೆ ತೆಗಿತಾ ಇದೀಯಾ? ಅಲ್ಲಿರೋ ಟಿ ಶರ್ಟ್ ಬೇಡವಾ? ಅದು ಬೇಡ, ಇದೆ ಇಲ್ಲಿ. ಇದಕ್ಕೆ ಮ್ಯಾಚ್ ಆಗುತ್ತೇನಣ್ಣ? ಆಗ್ಲಿಂದ ಎಷ್ಟು ಹುಡುಕ್ತಾ ಇದೀಯಾ? ಇದು ಓಕೆನಾ ನಿಂಗೆ? ಶೋರಾ? ಸರಿ ಮತ್ತೆ ಬಾ, ಸಾಕು. ಮತ್ತೆ ಹೋಗ್ಬೇಡ ಅಲ್ಲಿ, ಸಾಕು ಬಾ. ಅಲ್ಲಿ ನಿನ್ನ ಟಿ ಶರ್ಟ್ ಇರೋದು ಬೇಡ? ಬಾ, ಅದು ಕ್ಯಾನ್ಸಲ್ ಮಾಡೋಣ. ಅಲ್ಲಿ ನೋಡಿ ಎಷ್ಟು ಹೊತ್ತಿಂದ ಅಲ್ಲಿ ಸೆಲೆಕ್ಷನ್ ಮಾಡ್ತಿದ್ದಾರೆ. ಒಂದು ನಿಮಿಷ ಇರು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ನಮಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡೋಕ್ಕೆ ಹಿಂದ್ಗಡೆ ಬಂದಿದ್ದಾರೆ. ಇರಲಿ, ನಾನು ಡವ್ ಮಾಡ್ತೀನಿ ನೋಡಿ. ಹಲೋ ಹೇಳು. ಏನು ಮಾಡ್ತಿದ್ದೀಮ್ಮ? ಏನಿಲ್ಲ, ಬೆಳಗ್ಗೆನೇ ಮಾಡ್ಕೊಡ್ತೀನಿ ಅಂತ ಹೇಳಿದೆ, ನೀನೇ ಆಮೇಲೆ ಬಂದ ನಾನೇ ಹೊರಗಡೆ ತಿಂತೀನಿ ಅಂದೆ. ಏನ್ ಕ್ಯಾಮ್ರಾ ಎಲ್ಲ ಆನ್ ಮಾಡ್ಕೊಂಡಿದ್ಯಾ? ನೀನು ಅಲ್ಲಿ ಬಂದಿದ್ದೆ ನೋಡಿದ್ವಿ ನಾವು. ಏನ್ಮ ಹಿಂಗೆ ಹೇಳ್ದೆ ಕೇಳ್ದೆ? ಓ ಇಲ್ಲಿ ನೋಡಿ, ಬರೋ ಪ್ಲಾನೇ ಇರಲಿಲ್ಲ. ಮಲಗಿದ್ರು ನಾವು ಬರ್ಬೇಕಾದ್ರೆ ಏನೋ ಕೆಲಸ ಇದೆ ಅಂತ ಹಿಂಗೆ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ರದ್ದು ಆಯ್ತು ಸೆಲೆಕ್ಷನು. ಇರೋ ತಿಂತಿಯಂತೆ. ಎಲ್ಲಿ? ಸಬ್ವೆ. ಹ್ಞೂ ಹೋಗು. ಹಾಂ ಇಲ್ಲಿ ಬೇರೆ ಏನಾದ್ರು ತಿನ್ನಿಸ್ತೀನಿ. ಇಲ್ಲಿ ಅಣ್ಣ ಇದು ಬೇಡ. ಬಾಯಿಲಿ ಈ ಕಡೆ, ಬಾಯಿಲಿ ಈ ಕಡೆ. ಸ್ವಲ್ಪನೂ ಚೆನ್ನಾಗಿ ಕಾಣ್ತಿಲ್ಲ ಇಲ್ಲಿ. ಹಾಂ ಜೋರಾಗಿ ಮಾತಾಡ್ತೀನಿ. ಅಣ್ಣ ಇದು ಚೆನ್ನಾಗಿಲ್ಲ ಅಣ್ಣ.
ಇದನ್ನು ನಮ್ಗೆ ಗೊತ್ತಿಲ್ಲದೆ ಸೆಲೆಕ್ಟ್ ಮಾಡಿದ್ದಾನೆ, ಚೆನ್ನಾಗಿ ಕಾಣ್ತಾ ಇಲ್ಲ. ಹೋಗು ಟಿ ಶರ್ಟ್ ಬೇರೆ ಚೇಂಜ್ ಮಾಡು ಫಸ್ಟು. ಒಂಚೂರು ಚೆನ್ನಾಗಿ ಕಾಣ್ತಿಲ್ಲ, ಹೇಳ್ತಿಲ್ಲ. ಇಲ್ಲಿ ನೋಡಿ ಇವರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರವ್ರಿಗೆ ಯಾವ್ದು ಇಷ್ಟ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನಂತೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ನೋಡಬೇಕು ಹೆಂಗೆ ಕಾಣುತ್ತೆ ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿ ನೋಡಿ ಎಲ್ಲರೂ ಬರೀ ಜೀನ್ಸ್ಗೆ ಒಂದೊಂದು ಟಾಪ್ ತೊಗೋಬೇಕು ಅಂತ ಬಂದವರು ಎಲ್ಲ ಜೀನ್ಸು ಟಾಪು ಎಲ್ಲ ತೊಗೊಂಡು ನಂಗೆ ದುಡ್ಡು ಖಾಲಿ ಮಾಡಿಬಿಟ್ರು. ಎಲ್ಲ ತೊಗೊಂಡು ಅಲ್ಬೇಡ ಹೋಗ್ತೀನಿ ಆ ಕಡೆ. ಅಳ್ತಿದ್ದಾರೆ ಖುಷಿ ಪಾಪ. ಆಯ್ತಾ? ತುಂಬ ಖುಷಿ ಆಯ್ತು. ಎಲ್ಲಿ ಹೋಗೋದು ನೆಕ್ಸ್ಟ್ ಮನೆಗೆ. ಊಟ ಹೊಟ್ಟೆಗೆ ಏನಾದ್ರು ಬೇಕಾ? ಹೊಟ್ಟೆ ಬೇಕು. ಹಾಂ ತಿಂತೀರಾ ಇಲ್ವಾ? ಏನು ನನಗೆ ಹೇಳಿದ್ರಿ? ನೀನು ಹೇಳು ಏನು ಬೇಕು? ತಿನ್ನಲ್ಲ, ಊಟ ಮಾಡಲ್ಲ ನೀನು? ಏನು ಗೊತ್ತಾ, ಇವರೆಲ್ಲ ಶಾಪಿಂಗ್ ಮಾಡಿದ್ರು, ನಾನು ಒಬ್ಬಳೇ ಏನು ತೊಗೊಂಡಿಲ್ಲ. ಎಲ್ರಿಗೂ ಶಾಪಿಂಗ್ ಮಾಡ್ಸೋಕೆ ಬಂದಿದ್ದು ನಾನು. ಬನ್ರಿ ನಿಧಾನಕ್ಕೆ. ಹ್ಞೂ, ಯಾಕೆ ನೀವು ಬರಲ್ಲ? ನಾನು ಆಟೋದಲ್ಲಿ ಬರ್ತೀನಿ, ಎಲ್ಲಿ ಜಾಗ ಸಾಲತ್ತೆ? ನೀನು ಆಟೋಲ್ಲಿ ಬಂದ? ಆ್ಯಕ್ಚುಲಿ ವಿಡಿಯೋದಲ್ಲಿ ಆಲ್ರೆಡಿ ನಾವು ಹೇಳಿದ್ದೀವಿ ಏನಂತ, ಜಾಗ ಇಲ್ಲ ಅಂತ ನಮ್ಮ ಯಜಮಾನ್ರು ಬಂದಿಲ್ಲ ಅಂತ. ಹಂಗೂ ಹೇಳಿದ್ದೀನಿ, ಸುಮ್ಮನೆ ತಮಾಷೆ ಮಾಡಿದೆ, ಅವ್ರಿಗೆ ಕೆಲಸ ಇತ್ತು ಅಂತ ಹೇಳಿದ್ದೀನಿ. ಯಾವ್ದ್ರಲ್ಲಿ ಬಂದೆ? ಆಟೋ. ಏಕೆ ಸುಮ್ಮನೆ ಬಂದೆ ಆಟೋದಲ್ಲಿ. ಕಾರಲ್ಲಿ ಬರಬೇಕಿತ್ತು. ಸುಸ್ತಾಗ್ತಿತ್ತು ಕಾಲು. ಬಾ, ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಇದ್ರಲ್ಲೇ. ಬೇಡ ಬಾಮ. ಇವಾಗ ನೀವು ಎಲ್ಲಿ ತಿಂತೀರಾ ಊಟ? ಎಲ್ಲಿ ತಿನ್ಸೋದು? ಇವರು ಬರ್ಗರ್ ಎಲ್ಲ ಕರೆಕ್ಟಾಗಿ ತಿನ್ನಲ್ಲ, ಇವಳೇನೋ ತಿನ್ನಲ್ಲ ಅಂತಿದ್ದಾಳೆ. ಏನು ತಿನ್ನೋದು? ಮನೇಲಿ ಅನ್ನ ಸಾರು ಐತಲ್ಲ, ಅವಳು ಅನ್ನ ಸಾರಿ ತಿಂತೀನಿ ಅಂದ್ಲು. ಬಟ್ ಅನ್ನ ಸಾರೇ ಕೊಡ್ಸು. ಇದಿಲ್ವಾ ಅಲ್ಲಿ ಮೇಲೆ ಫುಡ್ ಕೋರ್ಟ್ ಇಲ್ವಾ? ಟೋಟಲ್ ಏನೂ ಇಲ್ಲ ಇಲ್ಲಿ. ಹೌದಾ? ಆ್ಯಕ್ಚುಲಿ ಇಲ್ಲಿ ಊಟ ಮಾಡೋಣ ಅಂದ್ಕೊಂಡ್ವಿ. ಇವ್ರು ಯಾರು ಬರ್ಗರ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಎಲ್ಲಾದ್ರೂ ಬೇರೆ ಹೋಟೆಲ್ಗೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು. ಏನ್ಮಾ? ನಾನು ಹೊಡ್ತೀನಿ, ಆಟೋದಲ್ಲಿ ಬರ್ತೀನಿ, ನೀವು ಬನ್ರಿ. ಬಾ, ಕಾರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಾ ಅಡ್ಜಸ್ಟ್ ಎಲ್ಲಿಮಾ? ನೀನು ಗಾಡಿ ಓಡಿಸು, ನಾನು ಹಿಂದೆ ಕುತ್ಕೋತೀನಿ. ಬಾ ಏನಾಗಲ್ಲ. ಕಾರ್ ಕೀ ಯಾರ ಹತ್ರ ಇದೆ? ನಿನ್ ಕಾರಲ್ಲಿ ಬಂದೆ ಅನ್ಕೊಂಡೆ ನಾನು. ಇಲ್ಲ, ಕಾಲು ನೋವು ಬೇರೆ. ಸೊ ನಿನ್ ಗಾಡಿ ಓಡಿಸು, ನಾವು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋತೀವಿ. ಓಕೆ. ಇಲ್ಲಿ ನೋಡಿ, ಆಗ್ಲೇ ಹೇಳ್ದಂಗೆ ಜಾಗ ಇರಲ್ಲ ಅಂತೇಳಿ ಬಂದಿಲ್ಲ ಅಂತ ಹೇಳಿದ್ದೆ. ಆದರೂ ಅವ್ರ ಕೆಲಸ ಮುಗಿಸ್ಕೊಂಡು ಇಲ್ಲಿ ನೋಡಿ ಎಷ್ಟು ಫ್ರೀಯಾಗಿ ಬಂದು ಕೂತಿದ್ದಾರೆ. ನಾವು ನೋಡಿ ಇಬ್ಬಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇಲ್ಲಿ ನೋಡಿ ಅಲ್ಲಿ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಹಿಂಗಿದೆ ಅಡ್ಜಸ್ಟ್ ಯಾರು ಮಾಡ್ಕೊಂಡಿದ್ದಾರೆ ಹೇಳಮ್ಮ? ನಾನು, ಆದಿತ್ಯ. ಆದಿತ್ಯ ಏನಿಲ್ಲ, ಅಲ್ಲಿ ಒಂದು ಸೈಕಲ್ ಗ್ಯಾಪ್ ಅಲ್ಲೂ ಕೂತ್ಕೊಂಡ್ಬಿಡ್ತಾನೆ ಅವನು. ಅಮ್ಮು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾಳೆ, ಅದಕ್ಕೆ ನಾನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀನಿ ನಮ್ಮ ಪಿಂಕಿನ. ಅದಕ್ಕೆ ನೀನು ಆರಾಮಾಗಿ ಗಾಡಿ ಓಡಿಸ್ತಾ ಇದೀಯಾ. ಅಲ್ಲ, ನಾನು ಬರ್ತೀನಿ ಅನ್ನಲ್ಲ ಆಟೋದಲ್ಲಿ. ಆಟೋಲ್ಲಿ ಎಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ನೀನು? ಇವಾಗ ಹೇಳಿದ್ನಲ್ಲ ಬರ್ತೀನಿ ಅಂತ. ಇವಾಗ್ಲ ನೀನೇ ಫೋರ್ಸ್ ಅಲ್ಲ, ಒಬ್ನೇ ಏನಕ್ಕೆ ಪಾಪ ಆಟೋಲ್ ಬರ್ತೀಯಾ? ಆಟೋ ಓಡ್ಸೋನ್ ಬರ್ತಾನಲ್ಲ. ಆಟೋ ಓಡ್ಸೋನ್ ಜೊತೆ ನೀನ್ ಯಾಕೆ ಒಬ್ನೇ ಬರ್ತೀಯಾ ಅಂತ. ನಮ್ಮ ಜೊತೆನೆ ಬರ್ಬೋದಲ್ಲ ಅಂತ ಆರಾಮಾಗಿ ಹಿಂಗೆ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ನಾವು ಹೊರಗಡೆ ತಿನ್ನೋದು ಡೌಟ್. ಇವಾಗ ನಮ್ಮ ಅಮ್ಮಂಗೆ ಅನ್ನ ಸಾರು ಮಾಡಿದ್ದಾರೆ. ಸೊ ಇವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ತಿನ್ನಿಸ್ಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಅನ್ನ ಸಾರು ತಿನ್ನೋದು. ಕುಶಾಲ ಬೈಕೋತಾನೆ, ಈ ನನ್ನ ಮಗ ಬಂದ್ಬಿಟ್ಟು ನಮ್ಗೇನು ಸಿಗದೆ ಇರಂಗ್ ಮಾಡ್ಬಿಟ್ಟ ಅಂತ. ಹಂಗೇನಿಲ್ಲ, ಅಲ್ಲಿ ತಿಂತಿರ್ಲಿಲ್ಲ ಇವಳು ಪಕ್ಕ. ಸೊ ಈಗ ಮಾಲಲ್ಲಿ ನಾವು ಆ್ಯಕ್ಚುಲಿ ಏನು ತಿನ್ನಲಿಲ್ಲ. ಇವರೆಲ್ಲ ಬರ್ಗರ್ ತಿನ್ನಲ್ಲ, ಅದಕ್ಕೋಸ್ಕರ ಇವಾಗ ಬಿರಿಯಾನಿ ತಿನ್ನೋಣ ಅಂಥೇಳಿ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಕಡೆ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ತಿನ್ನಬೇಕು. ಏನ್ಮಾ ಏನೋ ಹೇಳ್ತಾ ಇದ್ದೀರಾ ಇವ್ರಿಗೆ? ಕೋಳಿ ಕಾಲುಗಳು ತಿನ್ನಲ್ಲ ಮಾವು, ಹಂಗೆ ಹೇಳ್ಬೇಡ. ಬಾಮ, ಅಲ್ಲಿಂದ ಮಾಲಿಂದ ಕರ್ಕೊಂಬಂದಿದ್ದೀನಿ ಪಾಪ. ಬಿರಿಯಾನಿ ಇಲ್ಲ ಅಂದರೆ ಅಷ್ಟೇ ಕತೆ. ಓಡ್ ಬನ್ರಿ ಬೇಗ. ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಮಾಡಿ ಫುಲ್ ಹೊಟ್ಟೆ ತುಂಬ ತಿಂದು ಬಂದಾಯಿತು. ಇವತ್ತು ಇವ್ರಿಗೆ ಜಾಮೂನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನನಗೆ ತುಂಬ ಟಯರ್ಡ್ ಆಗ್ತಿರೋದ್ರಿಂದ ಜಾಮೂನ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಅದಕ್ಕೆ ಐಸ್ ಕ್ರೀಮ್ ತರಿಸಿದ್ದೀನಿ. ಅಮ್ಮು, ಪ್ಲೇಟ್ಸ್ ತಗೊಂಬನ್ರಿ. ಇಲ್ಲಿ ನೋಡಿ ಐಸ್ ಕ್ರೀಮ್ ತರಿಸಿದ್ದೀನಿ ಅಂದ ಕೂಡಲೇ ಹೆಂಗೆ ರೆಡಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬನ್ನಿರಿ. ಯಾಕೆ ಸ್ಪೂನ್ ಎತ್ಕೊಳ್ರಿ ಎಲ್ಲ. ಇಲ್ಲಿ ನೋಡಿ ಐಸ್ ಕ್ರೀಮ್ ಹಾಕಿ ಕೊಡೋದ್ರೊಳಗೆ ಇಲ್ಲಿ ನೋಡಿ ಆಲ್ರೆಡಿ ತಿಂದಿದ್ದಾನೆ. ತಗೋ, ನಾಳೆ ಜಾಮೂನ್ ಮಾಡಿಕೊಡ್ತೀನಿ.
ನೆನ್ನೆಯಿಂದ ಜಾಮೂನ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು. ಸೊ ಇವತ್ತು ಮಾಡೋಣ ಅಂದ್ಕೊಂಡೆ, ನನಗಾಗಲಿಲ್ಲ ಇವತ್ತು. ಸೊ ಐಸ್ ಕ್ರೀಮ್ ತರಿಸಿದ್ದೀನಿ. ವೆಲ್ಕಮ್. ಸೊ ಇವತ್ತಿಗೆ ಈ ನನ್ನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ತುಂಬ ಟಯರ್ಡ್ ಆಗ್ತಾ ಇದೆ, ರೆಸ್ಟ್ ಮಾಡಬೇಕು. ಸೊ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ. ಬಾಯ್.